ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ಅಮ್ಮನ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಮ್ಮನ ಬಗ್ಗೆ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ. ಅಮ್ಮನ ಬಗ್ಗೆ ಹೇಳಬೇಕೆಂದರೆ ಪದಗಳಲ್ಲೇ ಸಾಲದು. ಅಮ್ಮನ ಬಗ್ಗೆ ಹೇಳಬೇಕೆಂದರೆ ಪದಗಳೇ ಸಾಲದು. ಅಮ್ಮ ನಮಗೆ ಜನ್ಮ ಕೊಡಬೇಕಾದರೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾಳೆ. ಅಮ್ಮ ನಮಗೆ ಜನ್ಮ ಕೊಡಬೇಕಾದ್ರೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾಳೆ. ಅಮ್ಮ ಎಂದರೆ ಸಾಕ್ಷಾತ್ ಪರಬ್ರಹ್ಮ. ಅಮ್ಮ ಎಂದರೆ ಸಾಕ್ಷಾತ್ ಪರಬ್ರಹ್ಮ. ಅಮ್ಮ ತನ್ನ ಜೀವನವನ್ನು ತನ್ನ ಕುಟುಂಬಕ್ಕಾಗಿ ಮುಡುಪಾಗಿಟ್ಟಿರುತ್ತಾಳೆ. ಅಮ್ಮ ತನ್ನ ಜೀವನವನ್ನು ತನ್ನ ಕುಟುಂಬಕ್ಕಾಗಿ ಮುಡುಪಾಗಿಟ್ಟಿರುತ್ತಾಳೆ. ಅಮ್ಮ ತನಗಾಗಿ ಏನನ್ನೂ ಬಯಸುವುದಿಲ್ಲ. ಅಮ್ಮ ಯಾವಾಗಲೂ ಹೇಳಿರುತ್ತಾಳೆ, ನನ್ನ ಕುಟುಂಬ ಸಂತೋಷದಿಂದ ಇದ್ದರೆ ನನಗೆ ಅಷ್ಟೇ ಸಾಕು ಎಂದು. ಅಮ್ಮ ಯಾವಾಗಲೂ ಹೇಳ್ತಾಳೆ, ನನ್ನ ಕುಟುಂಬ ಸಂತೋಷದಿಂದ ಇದ್ದರೆ ನನಗಷ್ಟೇ ಸಾಕು ಅಂತ. ಅಮ್ಮ ಮಕ್ಕಳೊಡನೆ ಮಕ್ಕಳಾಗಿ ಪ್ರತಿಯೊಂದು ವಿಷಯದಲ್ಲೂ ಪ್ರೋತ್ಸಾಹ ಮಾಡಿರುತ್ತಾಳೆ. ಅಮ್ಮ ಮಕ್ಕಳೊಡನೆ ಮಕ್ಕಳಾಗಿ ಪ್ರತಿಯೊಂದು ವಿಷಯದಲ್ಲೂ ಪ್ರೋತ್ಸಾಹ ನೀಡಿರುತ್ತಾಳೆ. ಅಮ್ಮನನ್ನು ಎಷ್ಟು ವರ್ಣಿಸಿ ಹೇಳಿದರೂ ಅದು ಕಡಿಮೆ, ಏಕೆಂದರೆ ಅಮ್ಮನ ವ್ಯಕ್ತಿತ್ವ ಅಷ್ಟು ದೊಡ್ಡದು. ಅಮ್ಮನನ್ನು ಎಷ್ಟೇ ವರ್ಣಿಸಿದರೂ ಅದು ಕಡಿಮೆನೇ, ಅಮ್ಮನ ವ್ಯಕ್ತಿತ್ವ ಅಂಥದ್ದು. ಅಮ್ಮನನ್ನು ನಾವು ಎಲ್ಲದಕ್ಕೂ ಅವಳು ನನ್ನ ಬೆನ್ನೆಲುಬು. ಅಮ್ಮ ಯಾವಾಗಲೂ ನಮಗೆ ಬೆನ್ನೆಲುಬು ಆಗಿರ್ತಾಳೆ. ನನ್ನ ತಾಯಿ ತನ್ನ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೂಲಕ ನನಗೆ ಸ್ಫೂರ್ತಿ ನೀಡಿದ್ದಾಳೆ. ಅಮ್ಮ ನನಗೆ ತನ್ನ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೂಲಕ ನನಗೆ ಸ್ಫೂರ್ತಿ ನೀಡಿದ್ದಾಳೆ. ಸೋಲಿನಿಂದ ಎಂದಿಗೂ ಎದೆಗುಂದಬಾರದು ಮತ್ತು ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ವೈಫಲ್ಯಕ್ಕೆ ಸವಾಲು ಹಾಕುವುದನ್ನು ಅವಳು ಒಮ್ಮೆ ನನಗೆ ಕಲಿಸಿದಳು. ನಮ್ಮ ಸೋಲನ್ನು ನಾವು ಹೇಗೆ ಮೆಟ್ಟಿ ನಿಂತು ಸವಾಲಾಗಿ ಗೆಲ್ಲಬೇಕನ್ನೋದನ್ನು ಅಮ್ಮ ನಮಗೆ ಕಲಿಸಿದಳು. ಮತ್ತು ಒಂದು ದಿನ ವೈಫಲ್ಯವು ನಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ. ನಾವು ಸೋತು ನಿಂತರೆ ಒಂದಲ್ಲ ಒಂದು ದಿನ ಅದಕ್ಕೆ ಯಶಸ್ಸು ನಾವು ತಗೋತೀವಿ. ಯಶಸ್ಸಿನ ಬೆನ್ನತ್ತು ಹೋಗ್ತೀವಿ. ಮೆಟ್ಟಿ ನಿಂತು ಗೆಲ್ತೀವಿ ಅನ್ನೋದನ್ನು ಯಶಸ್ಸಿನ ಸುಗಮಗೊಳಿಸುತ್ತೇವೆ. ನಾವು ಯಶಸ್ಸಿನ ಪಡ್ಕೋತೀವಿ ಅನ್ನೋದಕ್ಕೆ ಅಮ್ಮ ನಮಗೆ ಕಲಿಸಿ ಹೇಳಿದ್ಲು ಅಂತ ಹೇಳ್ತಾ ಇವತ್ತಿನ ತಾಯಿ ಬಗ್ಗೆ ಅಮ್ಮನ ಬಗ್ಗೆ ಮಹತ್ವದ ಪ್ರಬಂಧ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.